ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬಂದು ಇಲ್ಲ ಯಾರೂ ಇಲ್ಲ, ನಾನು ಒಬ್ಬಳೇ. ಸೊ ಬೇಗ ಎದ್ದು ಜಿಮ್ಮಿಗೆ ರೆಡಿ ಆಗಿದ್ದೀನಿ. ಅದಕ್ಕೂ ಮುಂಚೆ ಲೆಮನ್ ವಾಟರ್ ಕುಡಿಬೇಕು, ಲೆಮನ್ ವಾಟರ್ ಕುಡಿತಾ ಇದ್ದೀನಿ. ಸೊ ನೀರು ಕುಡಿದು ನನ್ನ ಪಯಣ ಜಿಮ್ ಕಡೆಗೆ. ಲೈಟಿಂಗ್ಸ್ ನೋಡೋಕೆ ತುಂಬ ಚೆನ್ನಾಗಿದೆ. ಒನ್ ನೈಟ್ ನಾನು ಹೋಗಲೇಬೇಕು ಅಂದ್ಕೊಂಡಿದ್ದೀನಿ. ಕಸಿನ್ ಬಂದರೆ ಇಬ್ಬರೂ ಹೋಗಿ ವೀಡಿಯೋಸ್ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಬರೋಣ ಅಂತ. ಸೊ ಫೇಸಲ್ಲಂತೂ ಪಿಂಪಲ್ಸ್ ಜಾಸ್ತಿ ಆಗ್ತಾಯಿದೆ. ಹೀಟ್ ಆಗೋಗಿದೆ ಬಾಡಿ ಫುಲ್ಲು. ಬಾಡಿ ಹೀಟ್ ಆದಾಗ ನನಗೆ ಪಿಂಪಲ್ಸ್ ಬಂದೇ ಬರುತ್ತೆ. ಅಲ್ಲ 4:15 ನೆನೆ ಸರಿ ಮಳೆ ಬೆಳಿಗ್ಗೆ. 4 ಗಂಟೆಗೆ ಶುರುವಾಗಿದೆ. ನನಗೂ ಇಷ್ಟ ಆಯಿತಾ, ಕಿಟಕಿಲಿ ನೋಡಿದೆ ಮಳೆ ಬರ್ತಾಯಿತ್ತು, ಬೆಚ್ಚು ಮಲ್ಕೊಂಡೆ. ಸಂಜೆ ಬಂದೆ ಜಿಮ್ಮಿಗೆ. ಕೃತ ನೀನು ಬರಲಿಲ್ವಾ? ನೀನು ಬಂದಿಲ್ಲ? ಎಂಟರಿಂಗ್ ಟು ಜಿಮ್. ಐಟಮ್ ಮಾಡ್ತಾ ಇದ್ದಾರೆ ಒಬ್ಬರು. ಮಾರ್ನಿಂಗ್ ಟೈಮ್ ಬಾಡಿ ಲೈಟಾಗಿರುತ್ತೆ, ಎನರ್ಜಿನೂ ಚೆನ್ನಾಗಿರುತ್ತೆ. ವರ್ಕೌಟ್ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ. ಸೊ ಎಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ, ನಾನು ಜಾಯ್ನ್ ಆಗ್ತೀನಿ. ಈ ಅಪ್ಪ ಮಗ ದಿನ ಹೋಗ್ತಾರೆ, ಬಟ್ ಅಪ್ಪಂಗೆ ಕಾಣಲ್ಲ, ಮಗನೇ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಇಬ್ಬರು ನೀವಾಗ ಜಿಮ್ ಮುಗಿಸ್ಕೊಂಡು ಓಡ್ತಾ ಇರೋದಲ್ಲಿ ಗೊತ್ತಾ? ಅಲ್ಲ ಕೋತಸ್ಗಂತೆ, ಚೋಳಾಸ್ ಅಲ್ಲ, ಹೆಸರು ನೋಡಿಲ್ಲ ಅವಳು. ಮೇ ಬಿ ಅದಕ್ಕೆ ನೇಮ್ ನೋಡ್ಬೇಕಾದ್ರೆ ಸ್ಪೆಕ್ಸ್ ಬಿಟ್ಟಿದ್ಲು ಅನ್ಸುತ್ತೆ. ಅದಕ್ಕೆ ಇವಾಗ ಚೋಳಾಸ್ಗೆ ಹೋಗ್ತಾ ಇದ್ದೀವಿ ನಾವು. ಕೇಶ್ ಹಾಕ್ತೀನಿ. ಚೆನ್ನಾಗಿದೆ. ಹಿಂಗೆ ನಾನು ಕೂತ್ಕೊಂಡು ನಾನು ಚೂರ್ಣಿ ಕಾಫಿ ಕುಡಿದು ಮತ್ತೆ ಅವಳನ್ನ ಜಿಮ್ ಹತ್ರ ಡ್ರಾಪ್ ಮಾಡಿದ್ಲು. ಅಲ್ಲೇ ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ. ತೊಗೊಂಡು ನಾನು ಮನೆ ಕಡೆ ಹೊಟ್ಟೆ ಮನೆಗೆ ಬಂದು ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನೆನಪಾಯಿತು ಬೀಟ್ರೂಟ್ ಇದೆ, ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ದೊಡ್ಡದು ಬೀಟ್ರೂಟ್ನ ತುರಿದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಎಗ್ ಬೇಯಿಸೋದಕ್ಕೆ ಇಟ್ಟಿದ್ದೆ. ಸೊ ನಂತರ ಫ್ರಿಜ್ಜಲ್ಲಿ ಲೆಫ್ಟ್ ಓವರ್ ಚಪಾತಿ ಹಿಟ್ಟಿತ್ತು, ಅದು ಖಾಲಿ ಮಾಡಬೇಕಲ್ಲ, ಹಾಗಾಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಈ ಒಬ್ಬರೇ ಇದ್ದಾಗ ಏನು ಮಾಡ್ಕೊಳ್ಳೋಣ, ಸ್ವಲ್ಪ ಮಾಡ್ಕೊಡೋಕ್ಕೂ ಆಗೋಲ್ಲ, ಜಾಸ್ತಿ ಮಾಡೋಕ್ಕೋಗಲ್ಲ. ಸ್ವಲ್ಪ ಮಾಡಿದ್ರೇ ಮಿಕ್ಬಿಡುತ್ತೆ. ಇನ್ನು ಈ ಪಲ್ಯ ನನಗೆ ಎಷ್ಟು ಹೆವಿ ಅನಿಸ್ತಾ ಇದೆ ಅಂದರೆ ನೋಡೋಕ್ಕೆ, ಒಂದು ದೊಡ್ಡದು ಅಷ್ಟೇ ನಾನು ಯೂಸ್ ಮಾಡಿದ್ದು ಬೀಟ್ರೂಟು. ಅದು ನೋಡಿದ್ರೆ ಅರ್ಧ ಪಾತ್ರೆ ಆಗೋದೈತೆ. ಲಿಟ್ರಲಿ ತಿಂಡಿ ತಿಂದು ಮಲಗಿದವಳು, ಇವಾಗ ಎದ್ದಿದ್ದೀನಿ. ಟೈಮು 2:45. 11:15 11:15 ತಿಂಡಿ ತಿಂದವಳು. ತಿಂಡಿ ತಿಂದು ಬಂದು ಇದೇ ಸೋಫಾ ಮೇಲೆ ಮಲಗಿದ್ದೀನಿ. ಹೆಂಗೆ ನಿದ್ದೆ ಬಂತು ಅಂತ ಗೊತ್ತಿಲ್ಲ. ಎಕ್ಸ್ಟ್ರಾ ಆಗಿದ್ದು 2:15. ಅಪ್ಪ ದೇವ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಸ್ಲೀಪು ಅಂತಾರಲ್ಲ ಹಾಗೆ. ಇವತ್ತು ಊಟ ಅಂತೂ ಮಾಡೋಂಗಿಲ್ಲ. ಟೈಮ್ ಆಗಿದೆ, ಇನ್ನು 2:45. ಇವಾಗ ಫ್ರೂಟ್ಸ್ ತೊಗೊಳ್ತಾ ಇದ್ದೀನಿ. ಇನ್ನೇನಾದರೂ ಊಟ ರಾತ್ರಿಗೆ ಮಾಡಬೇಕು. ಮೇ ಬಿ ಬಾಂದು ಇದೆ, ಈ ಸ್ಲೀಪ್ ಆಗ್ತಾ ಇರಲಿಲ್ಲ. ಅವಳು ಇಲ್ವಲ್ಲ, ಅದಕ್ಕೆ ನಿದ್ದೆ ಆಗಿದೆ. ಯಾಕೆಂತಂದರೆ ನಂಗೆ ರಾತ್ರಿ ಟೈಮ್ ನಿದ್ದೆ ಬರ್ತಾಯಿಲ್ಲ. ಲೈಕ್ ಅವಳು ಪಕ್ಕದಲ್ಲಿ ಇದ್ದು ಅಭ್ಯಾಸ ಆಗಿ ಇವಾಗ ನಿದ್ದೆ ಬರ್ತಾಯಿಲ್ಲ. ಅವಳು ಇಲ್ವಲ್ಲ, ಅದಕ್ಕೆ ಇವಾಗ ತಿಂಡಿ ಆದಮೇಲೆ ನಿದ್ದೆ ಕಂಪ್ಲೀಟ್ ಆಗಲೇಬೇಕಲ್ಲ, ಹಾಗಾಗಿ ಇವಾಗ ಬಂದಿದ್ದೆ. ಇನ್ನು ರಾತ್ರಿಗೆ ಮತ್ತೆ ಅದೇ ಕೊಡು ನನಗೆ, ಏನೂ ಮಾಡೋಕ್ಕಾಗಲ್ಲ. ಅವಳು ನಾಳೆ ಬರ್ತಾಳೆ, ನಾಳೆ ಬರೋ ತನಕ ನಿದ್ದೆ ಇಲ್ಲ. ತಂದಿರೋ ಸೊಪ್ಪು ಕೂಡ ಅಲ್ಲೇ ಇದೆ, ತೆಗೆದು ಇಟ್ಟಿಲ್ಲ ನಾನು. ತಿಂಡಿ ತಿಂದು ಮಲ್ಕೊಬಿಟ್ಟಿದ್ದೀನಿ. ಯಪ್ಪ ದೇವ್ರೆ. ಹಾಗೆ ಒಂದಿಬ್ಬರು ಕ್ಲೈಂಟ್ಸಿಗೆ ಪ್ಲ್ಯಾನ್ ಶೇರ್ ಮಾಡಬೇಕಾಗಿತ್ತು, ಹಾಗಾಗಿ ಪ್ರಿಪೇರ್ ಮಾಡಿ ಅವ್ರಿಗೆ ಶೇರ್ ಮಾಡ್ತಾಯಿದ್ದೀನಿ. ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಬರಬೇಕಲ್ಲ, ಅದಕ್ಕೆ. ಕಾಪಟೆ ತಲೆ ನೋವ್ತಾ ಇದೆ ಅಂದ್ರೂ ಕಡಲೆ ಬೀಜ ತಿಂತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಟೀ ಮಾಡಿಕೊಂಡೆ, ಡಿಕಾಕ್ಷನ್ ಖಾಲಿ ಆಗಿತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಣ್ಣೆಗೆ ಹೋಗ್ಬಿಟ್ಟೈತೆ. ಈಗ ಸ್ವಲ್ಪ 1-2 ಸಿಪ್ಪು ಬಿಸಿಯಾಗಿ ಹೋಯ್ತಲ್ಲ, ಈಗ ಒಂಚೂರು ಆರಾಮ್ ಅನ್ನಿಸ್ತಾ ಇದೆ.
ಏನು ಗೊತ್ತಾ, ಬಂದು ಬರಲ್ವಂತೆ. ಫೋನ್ ಮಾಡಿಲ್ಲ, ನೀನು ಬೇರೆ ಪಾಪು ಕರ್ಕೊ, ನಾನು ಒಂದು ಟಿ ವಿ ಜೊತೆ ಆಟಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ. ಫುಲ್ ಖುಷಿಯಾಗಿದ್ದಾಳೆ ಅವಳು. ಅವನ ಜೊತೆ ಆಟ ಆಡೋದಂದರೆ ಫುಲ್ ಖುಷಿ. ಸ್ಕೂಲು ಬೇಡ, ಏನೂ ಬೇಡ, ಅಮ್ಮನೂ ಬೇಡ, ಅಪ್ಪನೂ ಬೇಡ, ಯಾರೂ ಬೇಡ, ಟಿ ವಿ ತಿದ್ದರೆ ಸಾಕು. 5:40 ಟೈಮು. ನಾಳೆ ಇಷ್ಟೊತ್ತಲ್ಲಿ ಇರ್ತಾಳೆ ನನ್ನ ಮಗಳು. ಅದೇ ನಂಗೆ ಖುಷಿ. ಮೇ ಬಿ ಮಧ್ಯಾಹ್ನ ಊಟ ಮಾಡಿಲ್ವಲ್ಲ, ಹಾಗಾಗಿ ಏನಾದ್ರು ತಲೆನೋವು ಬಂತ ಗೊತ್ತಿಲ್ಲ. ಆಮೇಲೆ ವಾಟರ್ ಇಂಟೇಕ್ ಕರೆಕ್ಟಾಗಿ ಆಗಲಿಲ್ಲ ನನಗೆ. ಕಡಲೆ ಬೀಜ ಒಂದು ಬಿದ್ದೋದ್ರೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಫೀಲ್ ಆಗುತ್ತೆ. ಮೀಶೋದಲ್ಲಿ ಒಂದು ಆರ್ಡ್ರ್ ಬಂದಿದೆ, ಅಡುಗೆ ಮನೆ ಸ್ಪೂನ್ಸ್ ಎಲ್ಲ ಹಾಕೋದಕ್ಕೆ. ನಾನು ಅದು ತೊಗೊಂಡಿರಲಿಲ್ಲ, ಇದಕ್ಕೆ ಹಾಕಿಟ್ಟಿದ್ದೆ. ಒಂದು ಬಾಕ್ಸಿಗೆ ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ. ಇದನ್ನು ಚೇಂಜ್ ಮಾಡೋಣ ಅಂತ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ನೋಡೋಣ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಅಂದರೆ ಲಿಂಕ್ ಹಾಕ್ತೀನಿ, ನೀವು ತಗೊಳ್ಳಿ. ಪರವಾಗಿಲ್ಲ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಮೊಳೆದಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಚಿಕ್ಕಾದರೆ ಓಕೆ. ಇಲ್ಲ, ಎರಡೂ ಕೊಟ್ಟಿದ್ದಾರೆ, ಯಾವ್ದು ಬೆಟರ್ ಅದು ಅಂತ. ಇದು ಎಲ್ಲಿಗೆ ಬನ್ನಿ ಫಿಕ್ಸ್ ಮಾಡೋಣ. ಸೊ ನಾನು ಇಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ, ಇಷ್ಟಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡೋಣ, ಇಲ್ಲೇ ಇಡೋಣ, ಇಲ್ಲ ಇಲ್ಲಿ ಹಾಕೋಣ ಅಂತ ಯೋಚನೆ. ಹಿಂಗೆ ಹಾಕೋಣ, ಇಲ್ಲೇ ಸಾಕು, ಚೆನ್ನಾಗಿ ಕಾಣುತ್ತೆ, ಉದ್ದ ಏನಿಲ್ಲ. ಆ ಕಡೆ ಹಾಕೋಣ ಅಂದರೆ ಚಿಕ್ಕದು ಅಡುಗೆ ಮನೆ, ಸೊ ಎಷ್ಟು ಬೇಕು ಅಲ್ಲೇ ಇಡೋಣ ಈ ಸಲ. ಏನಂತಂದರೆ ಲಾಕು ಕೊಟ್ಟಿದ್ದಾರೆ, ಬೇಕು ಅಂತಂದರೆ ನಾವು ಇದು ಮೊಳೆನ ಹೊಡ್ಕೊಬೋದು, ಇಲ್ಲಾಂದರೆ ಈ ಟೈಪಲ್ಲಿ ಗ್ಲೂ ಎಲ್ಲ ಹಾಕೊಬೋದು. ನಾನು ಗ್ಲೂನೇ ಹಾಕೋದು, ಏನು ಮಾಡೋದು, ಹಿಂಗೆ ಅಲ್ಲ. ಈ ಥರ ಹಾಕಿಡೋಕ್ಕೆ, ಈ ಥರಕ್ಕೆ ನನಗೆ ಭಾರ ತಡೆಯುತ್ತಾ ಅನ್ನೋದೇ ಯೋಚನೆ ಆಗ್ತಾಯಿದೆ. ಎರಡು ಕೊಟ್ಟಿದ್ದಾರೆ. ಆ್ಯಂಡ್ ನೈಲ್ ಫ್ರೀ ಇದು ಏನೋ ಸಮಥಿಂಗ್ ಇದು ಕೊಟ್ಟಿದ್ದಾರೆ. ಓಪನ್ ಮಾಡಿದೆ. ಸೊ ಈಗ ಅನಿಸುವ ಗೋಡೆಗೆ ಮತ್ತೆ ಇಲ್ಲಿಗೆ. ಅಯ್ಯೋ, ಖಾಲಿನೇ ಆಗೋಯ್ತಾ, ಬರ್ತಾನೆ ಇಲ್ಲ. ನೀಟಾಗಿ ಹಾಕ್ಕೊಂಡಿದ್ದೀನಿ, ಇಲ್ಲೇ ಹಾಕೋಣ, ಇಲ್ಲೇ ಅಂಟಿಸ್ತಾ ಇದ್ದೀನಿ. ಸಾಕು ಇಷ್ಟಕ್ಕೆ. ಈಗ ಈ ಕಡೆಗೆ ಹಾಕಬೇಕು, ಬಟ್ ಅದು ಮೆಷರ್ ಹೆಂಗೆ ಎಷ್ಟಾಗುತ್ತೆ ಅನ್ನೋದು ನೋಡ್ಕೊಬೇಕು. ಏನಾಗಲ್ಲ, ಹಾಕಿದ್ರು ಇಲ್ಲಿ ಬಂದು ಇಲ್ಲಿ ಒಂದು ಹಾಕೋಣ. ಮಾರ್ಕ್ ನೋಡಿಕೊಂಡೆ, ಅದು ಕೆಳಗಡೆ ಹಾಕಿದ್ರೆ ನೀಟಾಗುತ್ತೆ. ಕೈಗೆಲ್ಲ ಅಂಟ್ಕೋಬೇಡ ಗುರು. ಗಟ್ಟಿಯಾಗಿ ಹಿಡ್ಕೋ, ಆಮೇಲೆ ಬಿದ್ದೋಗ್ಬಿಟ್ಟಿಯ. ಏನಂದರೆ ಅಡುಗೆ ಮನೆಗೆ ಲೈಟ್ ಹಾಕಬೇಕು, ಬಟ್ ಲೈಟ್ ಹಾಕೋಕ್ಕೆ ನನ್ನ ಕೈಲಿ ಅಲ್ಲಿ ಸ್ಪೇಸೇ ಇಲ್ಲ. ಹಂಗೂ ವೀಡಿಯೋಸ್ ಮಾಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ನಾನು ಬೇರೆ ವೀಡಿಯೋಸೆಲ್ಲ ನೋಡ್ತೀನ. ನಾವು ಹಾಕೋಣ ಅಂದರೆ ಅಲ್ಲಿ ಜಾಗನೇ ಇಲ್ಲ. ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ವೀಡಿಯೋ ಮಾಡಬೇಕು. ಎಸ್ 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 ಕರೆಕ್ಟಾಗಿ ಬಂದಿದೆಯಾ? ಎಸ್ ಬಂದಿದೆ. ಈಗ ಪರ್ಫೆಕ್ಟ್ ಆಯಿತು. ಇದು ಹೀಗೆ ಹಾಕಿ ಇಲ್ಲಿ ಸ್ಪೂನ್ಸ್ ಬರುತ್ತೆ, ಇಲ್ಲೆಲ್ಲ ಸ್ಪೂನ್ಗಳು ಹಾಕ್ಕೊಬೋದು, ಚಾಕು ಇಟ್ಕೊಬೋದು, ಗ್ಯಾಸ್ ಲೈಟರ್ ಇಟ್ಕೊಬೋದು. ಇಲ್ಲಿಗೆಲ್ಲ ಈ ಥರ
ಸ್ಪೂನ್ಸ್ ಹಾಕೋದಕ್ಕೆ ಲೈಕ್ ಈ ಥರ ಕೊಟ್ಟಿದ್ದಾರೆ. ಇದನ್ನು ಹಾಕ್ಬೋದು. ಮಳೆ ಆಗಿದ್ದರೆ ಹೆಂಗೆ ಹೊಡ್ತಾಯಿದ್ರು, ಹಿಂಗೆ ಹೊಡಬೇಕಾಗಿತ್ತು. ಹಿಂಗೆ ಹಾಕಿದ್ರು ಕಷ್ಟ ಆಗೋದಪ್ಪ. ಅದು ಯಾವ ಬುದ್ಧಿವಂತ ಮಾಡಿದೆ ನನಗೆ ಗೊತ್ತಿಲ್ಲ. ಇಲ್ಲ ಹಿಂಗೆ ಹಾಕಿದ್ರೆ ಸ್ಪೂನ್ಸ್ ಎಲ್ಲಿ ಹಾಕೊಳ್ಳೋರು? ಯಾವನ ದಡ್ಡನ ಮಗ ಮಾಡಿದೆ. ಪರ್ಫೆಕ್ಟ್ ಆಯ್ತು. ಇವಾಗ ಇದನ್ನೆಲ್ಲ ಈಗ ಇಲ್ಲಿ ಹಾಕುವ. ನಿಮಗೆಲ್ಲ ತೋರಿಸಿಲ್ಲಲ್ಲ, ನಾನು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಬಾಂದು ಅಂತ. ಯಾಕೋ ಒಂಚೂರು ಸರಿ ಬಂದಿಲ್ಲ. ಮತ್ತೆ ಮೈಸೂರು ಹೋದಾಗ ಮತ್ತೆ ಹಾಕ್ಸ್ಕೊಬೇಕು. ನಂಗೆ ಟ್ಯಾಟೂಸ್ ಅಂದರೆ ತುಂಬ ಇಷ್ಟ. ಇಲ್ಲಿದೆ ಎಲ್ಲ ಕಡೆಯೂ ಇದೆ. ಇಲ್ಲಿ ನೆಕ್ಸ್ಟು ಇಲ್ಲಿಗೆ ಹಾಕ್ಸ್ಕೊತೀನಿ ಸದ್ಯದಲ್ಲೇ. ಬಾಂದು ಅಂತ ಹಾಕ್ಸಿದ್ದೀನಿ. ನೆಕ್ಸ್ಟು ಇಲ್ಲೇನಾದರೂ ದೇವಿದು ಕಣ್ಣು ಅಥವಾ ಏನಾದ್ರು ಹಾಕ್ಸ್ಕೊಬೇಕು, ಅಥವಾ ಶಿವಂದು ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಹಾಕ್ಸ್ಕೊಬೇಕು ಅಂತ. ಆವಾಗ ಫ್ಲ್ಯಾಶ್ ಆಗುತ್ತೆ, ಅದು ಹಾಕ್ಸ್ಕೊಬಿಡೋದು. ಇದು ನಂದು ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ. ಟ್ಯಾಟೂ ಹಾಕ್ಸ್ಕೊಬೇಕು ಅಂತ ನಂಗೆ ಐಡಿಯಾ ಇರಲಿಲ್ಲ. ಪವನ್ ಅಣ್ಣ ಅಂತ ಕಝಿನ್ ಉಂಟು, ಅವನು ನಾನು ಹಾಕ್ಸ್ಕೊಬೇಕು ಅಂತ ಇದ್ದ. ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ವಿ ಈ ದಸರಾ ಟೈಮಲ್ಲಿ. ಅವ್ನು ಹಾಕ್ಸ್ಕೊಳ್ತೀನಿ ಅಂತ. ಫೈನ್, ನೀನು ಹಾಕ್ಸ್ಕೊತೀಯ ಅಂತ ಅವ್ನು ಹಾಕ್ಸ್ಕೊತಾನೆ ಅಂತ ಒಂದು ಹೇಳಿ, ನಾನು ಫ್ರೆಂಡಿಗೆಲ್ಲ ಕಾಲ್ ಮಾಡಿ ಎಲ್ಲಿ ಚೆನ್ನಾಗಿ ಹಾಕ್ತಾರೆ ಅಂತ ಕೇಳಿದ್ರೆ, ಮಾರಾಯ ಅಲ್ಲಿಗೆ ಹೋದ್ಮೇಲೆ ನಾನು ಹಾಕ್ಸ್ಕೊಳ್ಳಲ್ಲ ಅಂದ. ಆಮೇಲೆ ಸರಿ ನಾನೇ ಹಾಕ್ಸ್ಕೊತೀನಿ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡೆ. ಜೊತೆಗೆ ಕಾವ್ಯ ಬಂದಿಲ್ಲಲ್ಲ ಮೊನ್ನೆ, ಅವಳು ಕೂಡ ಹಾಕ್ಸ್ಕೊಂಡು. ಅವಳು ವೆಯ್ಟ್ ಮಾಡ್ತಾಯಿರ್ಲಂತೆ, ಅವಳ ಜೊತೆಗೆ ಯಾರೊಬ್ರು ಹಾಕ್ಸ್ಕೊಬೇಕು ಅಂತ. ಸೊ ಇಬ್ಬರು ಸೇರಿ ಹಾಕ್ಸ್ಕೊಂಡ್ವಿ ಟ್ಯಾಟೂನ. ಅವಳು ಸರಿ ಮಕ್ಕಳು ಮಾಡ್ತೇನೆ. ನಾನು ಹಿಂಗೆ ಕೈ ಕೊಟ್ಟು ಕೂತಿದ್ದೆ, ಬಿಕಾಸ್ ನಂಗೆ ಇದೆಲ್ಲ ಹಾಕ್ಸಿ ಅಭ್ಯಾಸ ಆಯ್ತಲ್ಲ, ಪೇಯ್ನ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿತ್ತು. ಅವಳನ್ನ ಏನು ಮಾಡಿದೆ ಅಂದರೆ, ನಾನು ಸುಮ್ಮನೆ ಕೂತ್ಬಿಟ್ಟು ನಗಾಡ್ಕೊಂಡು ಮಾತಾಡ್ತಾಯಿದ್ದೆ. ಅವಳು ಫಿಕ್ಸ್ ಆಗೋದ್ಲು, ಸ್ವಲ್ಪ ನೋವುತ್ತೆ ಜಾಸ್ತಿ ನೋವಲ್ಲ ಅಂತ. ಅವಳಿಗೆ ಹಾಕಕ್ಕೆ ಗೊತ್ತಾಯಿತು ಎಷ್ಟು ನೋವುತ್ತೆ ಅಂತ. ಅವಳು ಹಾಗೆ ಅಮರ್ಸ್ದೆ ನಾನು, ನೋವಲ್ಲ ಅಂತ ಹೇಳಿ. ಸೊ ಇದು ಸ್ವಲ್ಪ ಒಣಗಬೇಕು. ಒಣಗಲಿ, ಈಗ ತೆಗೆದಿಟ್ಟೇ ಬಿಡ್ತೀನಿ. ಬೆಳಗ್ಗೆನೇ ಹಾಕೋಣ, ನನಗೇನು ಅರ್ಜೆಂಟ್ ಇಲ್ಲ ನನಗೀಗ ಹಾಕಬೇಕು ಅದಕ್ಕೆ ಅಂತ. ಸೊ ನೋಡ್ರಲ್ಲ, ಲಿಂಕ್ ಬೇಕಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಶೀತ ಹೋಗಿದೆ, ನನ್ನ ಕೈಲಿ ಮಾತಾಡೋಕ್ಕೆ ಹೋಗ್ತಾಯಿಲ್ಲ. ಇವನ್ ತಲೆ ಕೂಡ ತುಂಬ ನೋವ್ತಾ ಇದೆ. ಈಗ ಊಟ ಮಾಡಿಕೊಂಡು ಏನು ಚಪಾತಿ ಇದೆ, ಪಲ್ಯ ಇದೆ, ಅದು ತಿನ್ಕೊಂಡು ಮಲ್ಕೊಳ್ಳೋದೇ ನನ್ನ ಕೆಲಸ. ಸ್ವಲ್ಪ ವಾಕ್ ಮಾಡಿ. ಸೊ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಜೊತೆಗೆ ಅದೇ ಪಲ್ಯ ಇದೆ. ಈಗ ಮತ್ತೆ ಏನು ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗಿಲ್ಲ. ತುಂಬ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಒಂದೆರಡು ಚಪಾತಿ ತಿಂದು 1-2 ರೌಂಡ್ ವಾಕ್ ಹೋಗಿ ಬಂದರೆ ಮುಗೀತು. ಮತ್ತೆ ಮಲ್ಕೊಬಿಡ್ತೀನಿ. ಹೆಂಗೂ ನಾಳೆ ಸಂಡೇ, ನಾಳೆ ಜಿಮ್ ರಜಾ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು, ನಿದ್ದೆ ಮಾಡಿಕೊಂಡು ಅಷ್ಟೇ. ನಾಳೆ ಬಂದು ಕೂಡ ಬರ್ತಾರೆ. ರಾತ್ರಿ ಊಟ ಆಯಿತು. ವಾಕ್ ಮಾಡೋಷ್ಟು ಎನರ್ಜಿ ಇರಲಿಲ್ಲ, ಬಟ್ ವಾಕ್ ಮಾಡಲೇಬೇಕು. ಸ್ವಲ್ಪ ಫ್ರೆಶ್ ಏರ್ ತೊಗೊಬೇಕು. ಈ ತಲೆನೋವು ಅದಕ್ಕೂ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ವಾಕ್ ಮಾಡೋಕ್ಕೆ ಹೋದೆ. ಇಲ್ಲಿ ನೋಡಿ ನಮ್ಮ ಮೇಡಮ್ ಅವರು ಹೆಂಗೆ ಆಟ ಆಡ್ತಾ ಇದ್ದಾಳೆ. ಬೆಂಗಳೂರಿಗೆ ಹೋಗಿದ್ದೇ ತಡ. ಅಮ್ಮಂಗೆ ಒಂದು ಕಾಲ್ ಇಲ್ಲ, ಒಂದು ವಿಡಿಯೋ ಕಾಲ್ ಮಾಡಲ್ಲ, ಕಾಲ್ ಮಾಡಿದ್ರೂ ಮಾತಾಡಲ್ಲ. ಫುಲ್ ಆಟ ಅವ್ರ ಚಿಕ್ಕಿ ಜೊತೆ ಸೇರಿಕೊಂಡು. ಅದರಲ್ಲೂ ಅವಳು ಏನು ಹೇಳ್ತಾ ಇದ್ದಾಳೆ ಗೊತ್ತಾ? ಅಮ್ಮ ನಾನು ಬರಲ್ಲ, ನೀನು ಬೇಕು ಅಂದರೆ ಬೇರೆ ಪಾಪು ಕರ್ಕೋ, ನಂಗೆ ಯೋಚನೆ ಇಲ್ಲ, ನಾನು ಇಲ್ಲೇ ಡಿಬಿತಿ ಜೊತೆ ಇರ್ತೀನಿ ಅಂತ ಹೇಳಿ ಆಟ ಆಡ್ತಾ ಇದ್ದಾಳೆ ಅವನ ಜೊತೆ. ಅವಳು ಏನು ಹೇಳ್ತಾಳೆ ಅವ್ರ ಚಿಕ್ಕಿ ಅದನ್ನೇ ಫಾಲೋ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಬರಲ್ಲ ಅಂತ ಇದ್ದಾಳೆ, ನಿನ್ನ ಮಗಳು ಬೇಕು ಅಂದರೆ ಬಂದು ಕರ್ಕೊಂಡು ಹೋಗು ಅಂತ. ನಾನೇನು ಮಾಡಲಿ, ಹೋಗೋಕ್ಕಾಗಲ್ಲ. ಅದಕ್ಕೆ ನೀನು ಕರ್ಕೊಂಬರೋದಾಗ ನಾನು ಬರಲ್ಲ ಅಂತ ಸುಮ್ಮನಿದ್ಬಿಟ್ಟಿದ್ದೀನಿ. ಇರ್ಲಿ ಚಿನ್ನಿ, ಹಂಗೆ ಮಾಡು. ಚಿನ್ನಿ, ಸೀಟ್ ಬೆಲ್ಟ್ ಇಲ್ಲ ಅಂದ್ರೆ ಆಗುತ್ತೆ ನಡಿ. ಚಿನ್ನಿ ಆಡ್ಬೇಕು, ಇಷ್ಟಕ್ಕೆ ಅಲ್ಲ.
ಬಾಂದು ಬಾಂದು ಮಮ್ಮ ಕಳ್ಸೋಣ ಇದ್ನ ಮಮ್ಮ ಕಳ್ಸೋಣ ಇದ್ನ David, Chini, you liked it? Bandu, did you like the ice cream? Yeah. It's very stupid. Let me put noodles. Coca-Cola, Coca-Cola. Orange cola, orange cola. Orange cola, orange cola. ಸೊ ಫೈನಲಿ ಬಾಂದು ರಜಾ ಮುಗಿಯೋ ಟೈಮಲ್ಲಿ ಅವಳ ವೆಕೇಷನನ್ನು ಎಂಜಾಯ್ ಮಾಡ್ತಾ ಇದ್ದಾಳೆ. ಇವರಿಬ್ರದ್ದು ಅನ್ಬ್ರೇಕಬಲ್ ಬಾಂಡಿಂಗು. ಜಗಳ ಆಗಿ 1 ಮಿನಿಟ್ ಅಷ್ಟೇ, ನೆಕ್ಸ್ಟ್ ಟೈಮ್ಗೆ ಇಬ್ಬರು ಫ್ರೆಂಡ್ಸ್ ಆಗೋಗಿರ್ತಾರೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ